ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡಾರ್ಕ್ ಸರ್ಕಲ್ಸ್ನ ಹೋಗ್ಸೋದೇ ನಮಗೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಬರೀ ಮೂರೇ ಮೂರು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಹೇಗೆ ಡಾರ್ಕ್ ಸರ್ಕಲ್ಸ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಬರುತ್ತೆ? ಸ್ಟ್ರೆಸ್ಸಿಂದ ಬರುತ್ತೆ. ಕೆಲವ್ರಿಗೆ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಅದರಿಂದನೂ ಡಾರ್ಕ್ ಸರ್ಕಲ್ಸ್ ಎಫೆಕ್ಟ್ ಆಗುತ್ತೆ. ಈಗ ನಾನು ಇದಕ್ಕೆ ಬರೀ ಮೂರೇ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೇಗೆ ಡಾರ್ಕ್ ಸರ್ಕಲ್ಸ್ನ ಹೋಗ್ಸೋದು ಅಂತ ನೋಡೋಣ. ಫಸ್ಟಿಗೆ ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಸೊ ಮೇಯ್ನಾಗಿ ಕಾಫಿ ಪೌಡರ್ ಏನಕ್ಕೆ ನಮ್ಮ ಸ್ಕಿನ್ ಜೊತೆ ಫೈಟ್ ಮಾಡುತ್ತೆ ಅಂತಂದರೆ, ಅದು ನಮಗೇನೇ ಸ್ಪಾಟ್ಸ್ ಇದ್ರೂ ಖಂಡಿತವಾಗೂ ಕ್ಲಿಯರ್ ಮಾಡುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್ನ ಕೂಡ ಇದು ನನಗೆ ಕಮ್ಮಿ ಮಾಡಿದೆ. ಅದಕ್ಕೋಸ್ಕರ ನಾನು ಈ ರೆಮಿಡಿನ ಆಲ್ಮೋಸ್ಟ್ 2 to 3 ಟೈಮ್ಸ್ ನಾನು ಡಾರ್ಕ್ ಸರ್ಕಲ್ಸ್ಗೆ ಹಾಕ್ಕೊಂಡಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಖಂಡಿತ ನಿಮಗೂ ಕೂಡ ವರ್ಕ್ ಆಗುತ್ತೆ, ನೀವು ಟ್ರೈ ಮಾಡಿ. ಕಾಫಿ ಪೌಡರ್ಗೆ ನಾನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿಣದ ಪೌಡರು. ಸೊ ಟರ್ಮರಿಕ್, ಕಾಫಿ ಪೌಡರ್ ಎರಡನ್ನೂ ಚೆನ್ನಾಗಿ ಫಸ್ಟು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಇದೆರಡನ್ನೂ ನಾವು ಕಾಂಬಿನೇಷನ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಜೇನುತುಪ್ಪನೂ ಅಷ್ಟೇ, ನೀವು ಸ್ಕಿನ್ ಕೇರಿಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದರಲ್ಲಿ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಮಾಯ್ಶ್ಚರೈಸರ್ ಆಗಿರುತ್ತೆ. ಸೊ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ನೋಡಿ, ನಾನು ಕಾಫಿ ಪೌಡರು ಮತ್ತು ಅರಿಶಿಣನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ತುಂಬ ತೆಳ್ಳಗೆ ಮಾಡಿಕೊಂಡ್ರು ನಡೆಯುತ್ತೆ. ಹನಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ತೆಳ್ಳಗೆ ಮಾಡ್ಕೊಳ್ಳಿ. ಯಾಕಂದರೆ ಕಣ್ಣು ಸುತ್ತ ನೀಟಾಗಿ ಹಚ್ಕೊಂಡು ನೀವೊಂದು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ನೀಟಾಗಿ ಅಲೈನ್ ಆಗಿರುತ್ತೆ. ಅದಾದಮೇಲೆ ನೀವು ಇದನ್ನು ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಈ ಥರ ಪ್ರೊಸೀಜರ್ನ ನೀವು 1 to 2 ವೀಕ್ಸ್ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಸೊ ಜೇನುತುಪ್ಪನ ಹಾಕ್ಕೊಂಡು ನಾನು ಫಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಒಂದು ಪೇಸ್ಟ್ ಆಗುತ್ತೆ ಇದು. ಸೊ ನಾನು ಸ್ವಲ್ಪ ತೆಳ್ಳಗೆ ಯಾವಾಗ್ಲೂ ಮಿಕ್ಸ್ ಮಾಡ್ಕೋತೀನಿ ಇದನ್ನು ನೀಟಾಗಿ ಒಂದು ಫಿಂಗರಲ್ಲಿ ಅಥವಾ ಇಯರ್ ಬಡ್ಸಲ್ಲಿ ನೀಟಾಗಿ ನಮ್ಮ ಕಣ್ಣು ಸುತ್ತ ಅಪ್ಲೈ ಮಾಡಿಕೊಂಡು 5 to 10 ಮಿನಿಟ್ಸ್ ಬಿಟ್ಟು ಆಮೇಲೆ ನೀವು ಅದನ್ನು ವೈಪ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.